ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳಿಂದಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಲು ರಾಜ್ಯದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದೆ ಅಂತ ಕೆಪಿಸಿಸಿ ಸಂಯೋಜಕ ರಾಜ ಮೈನುದ್ದೀನ್ ಎಂ ಜಮಾದಾರ್ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಯೋಜನೆಗಳು ನೇರ ಆರ್ಥಿಕ ನೆರವು ಒದಗಿಸಿ ಜನಜೀವನದಲ್ಲಿ ಸುಧಾರಣೆ ತಂದಿದೆ ಎಂದಿದ್ದಾರೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೇರ ಹಣ ವರ್ಗಾವಣೆ ಮಾಡುವ ಯೋಜನೆಯಿಂದಾಗಿ ಅವರ ಆರ್ಥಿಕ ಸ್ವಾವಲಂಬನೆ ಹೆಚ್ಚಾಗಿದೆ. ಜೊತೆಗೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಒದಗಿಸಿರುವುದರಿಂದ ಅವರ ಓಡಾಟ ಕೂಡ ಸುಲಭಗೊಂಡಿದೆ ಎಂದಿದ್ದಾರೆ. ಉಚಿತ ವಿದ್ಯುತ್, ಆಹಾರ ಭದ್ರತೆ ಹಾಗೂ ನಿರುದ್ಯೋಗ ಭತ್ಯೆ ಯೋಜನೆಗಳು ಕುಟುಂಬಗಳ ಮೇಲೆ ಇರುವ ಆರ್ಥಿಕ ಭಾರವನ್ನ ಕಡಿಮೆ ಮಾಡಿದೆ. ಧಾರ್ಮಿಕ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಲು ಹಾಗೂ ಹಬ್ಬ ಹರಿದಿನವನ್ನ ಸಂಭ್ರಮದಿಂದ ಆಚರಿಸಲು ಈ ಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿದೆ ಅಂತ ಹೇಳಿದ್ದಾರೆ. ಈ ಯೋಜನೆಗಳು ಸಾಮಾಜಿಕ ಭದ್ರತೆ ಹಾಗೂ ಆರ್ಥಿಕ ಸಮಾನತೆಯನ್ನ ಉತ್ತೇಜಿಸ್ತಾ ಇದ್ದು, ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಕ್ಷೇತ್ರದಲ್ಲಿ ಇವತ್ತಿನ ದಿನ ಕೂಡಿಟ್ಟು ದುಡ್ಡು ತಾಯಿ ಯಲ್ಲಮ್ಮ ತಾಯಿ ದೇವಸ್ಥಾನಕ್ಕೆ ಧಾರ್ಮಿಕವಾಗಿ ಇಟ್ಟರು ಎಲ್ಲ ಜನರು, ಮಹಿಳೆಯರು. ಇದೆಂಥ ದೊಡ್ಡ ಒಂದು ಒಳ್ಳೆಯ ಖುಷಿ ಸಂಗತಿ. ಮತ್ತು ಇವತ್ತಿನ ದಿನ ಎಲ್ಲರೂ ಇವತ್ತು ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬ ಎರಡೂ ಆಚರಿಸ್ಲಿಕ್ಕೆ ಭಾರಿ ಒಂದು ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಸರ್ಕಾರ. ಪ್ರತಿಯೊಬ್ಬ ಮಹಿಳೆಯರು ಯಾರ ಹತ್ರ ಹೋಗಂಗಿಲ್ಲ, ಕೈ ಚಾಚಂಗಿಲ್ಲ, ಅವ್ರ ಹತ್ರನೇ ದುಡ್ಡಿದೆ, ಅವರೇ ಇನ್ನೊಬ್ಬರಿಗೆ ದಾನ ಮಾಡಿ ಹಬ್ಬ ಮಾಡ್ಕೊತಕ್ಕಂಥ ಶಕ್ತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಹಾಗೂ ಬೇವು ಬೆಲ್ಲ ಯುಗಾದಿ ಹಬ್ಬ ಕೂಡ ಅದೇ ಥರ ಮಾಡ್ತಾರೆ ಅಂಥೇಳಿ ಇವತ್ತೆಲ್ಲ ಮಹಿಳೆಯರಿಗೆ ಶಕ್ತಿ ಯೋಜನೆ ಇದೆ. ಶಕ್ತಿ ಯೋಜನೆ ಎಷ್ಟು ದುಡ್ಡು ಅವ್ರಿಗೆ ಸಹಾಯ ಆಗ್ಲಿಕ್ಕೆ ಅದೇ ದುಡ್ಡಿನಿಂದ ಇವತ್ತು ಜನ ಎಲ್ಲ ಹಬ್ಬ ಆಚರಣೆ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಹೋಗೋದು ಇವೆಲ್ಲ ಒಂದು ನಡೆದಂತ ನೋಡ್ಲಕ್ಕೈತಿ ನಾವು. ಆದ ಕಾರಣ ಮುಂಬರುವ ದಿನಗಳಲ್ಲಿ ಮತ್ತೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಬರ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಎದುರಿಸುವಷ್ಟು ಸಾಮರ್ಥ್ಯ ಎದುರಾಳಿಗಳಿಗಿಲ್ಲ. ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ ದೊಡ್ಡ ಶಕ್ತಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.